ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲ್ನ. ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣ ವೀಡಿಯೋಸ್ಗಳನ್ನ ಹಾಕೋಕ್ಕಾಗ್ತಿರಲಿಲ್ಲ. ಸೊ ಹಾಗಾಗಿ ಇದೊಂದು ರೆಸಿಪಿ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ, ರೆಕಾರ್ಡ್ ಮಾಡ್ಕೊಂಡಿದ್ದೆ, ಶೇರ್ ಮಾಡ್ಕೊಳ್ಳೋಣ ಅಂತ. ನಿಪ್ಪಟ್ಟು ಹೇಗೆ ಮಾಡೋದು, ಏನೇನು ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಪ್ಪಟ್ಟು ಮಾಡಲಿಕ್ಕೆ ಅಕ್ಕಿ ಹಸಿಟ್ಟು ಸ್ವಲ್ಪ ಅಕ್ಕಿ ಹಸಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ಸಾಕಾಗಲ್ಲ ಅಂತೇಳಿ ಸ್ವಲ್ಪ ಕಡಲೆ ಹಸಿಟ್ಟು ಕೂಡ ತೊಗೋತಾ ಇದ್ದೀನಿ. ಇಲ್ಲಿ 1 ಬೌಲಷ್ಟು 1 ಕಪ್ಪು ನಾನು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ರುಚಿಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಬೇವು ಎಲೆ ಒಂದು 5-6 ಎಲೆ ತೊಗೊಂಡು ಅದನ್ನ ಸ್ವಲ್ಪ ಈ ಥರ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಎಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದತ್ರಿಗೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿರಲಿಲ್ಲ. ದಿಢೀರಂತ ಮಕ್ಕಳಿಗೆ ಸ್ಕೂಲಿಗೆ ರಜೆ ಇರೋದ್ರಿಂದ ಈ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋದ್ರಿಂದ ಏನೂ ಅರೇಂಜ್ ಮಾಡಿ ಇಟ್ಕೊಂಡಿರಲಿಲ್ಲ. ಅವಾಗೆಲ್ಲ ತೊಗೊಂಡು ನಾನು ಬೌಲಿಗೆ ಹಾಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಇಲ್ಲಿ ರುಚಿಗೆ ಖಾರಕ್ಕೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಖಾರದ ಪುಡಿ ನಮ್ಮ ಮನೆ ಖಾರ ಪುಡಿ ತುಂಬ ಖಾರ ಇರೋದರಿಂದ ನಾನು ಅರ್ಧ ಸ್ಪೂನಲ್ಲಿ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಇಲ್ಲ ಅನ್ನೋರು ಇನ್ನೂ 1 ಸ್ಪೂನ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಕಡಿಮೆ ಅಕ್ಕಿ ಹಸಿಟ್ಟು ತೊಗೊಂಡಿರೋದ್ರಿಂದ ನಾನು ಅರ್ಧ ಸ್ಪೂನ್ 1/4 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಶೇಂಗಾ ಬೀಜ ಕಡಲೆಕಾಯಿನ ನಾನು ಒಂದು 5-6 ಸ್ಪೂನ್ ತೊಗೊಂಡು ಅದು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಬಿಟ್ಟು ತವದಲ್ಲಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಕ್ರ್ಯಾಶ್ ಮಾಡ್ಕೊಂಡು ಹಿಂಗೆ ರುಬ್ಕೊಂಡಿದ್ದೀನಿ ಸಣ್ಣಕ್ಕೆ. ಅದನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ಎಷ್ಟು ರುಚಿ ಬೇಕು ನಮಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ನನಗೆ ಬಿಳಿ ಎಳ್ಳು ನೋಡಿದೆ, ಡಬ್ಬಿಯಲ್ಲಿ ಸಿಗಲಿಲ್ಲ. ನೆಕ್ಸ್ಟ್ ಕಪ್ಪೆಳ್ಳಿತ್ತಲ್ಲ ಕ್ಲೀನಾಗಿತ್ತು ಹೇಳ್ಬಿಟ್ಟು ಅದನ್ನು 1 ಸ್ಪೂನ್ ಕಪ್ಪೆಳ್ಳು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಕಪ್ಪೆ ಎಳ್ಳು, ಜೀರಿಗೆ ಇವೆಲ್ಲ ನಿಪ್ಪಟ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಕಪ್ಪೆಳ್ಳು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಪ್ಪಟ್ಟಿಗೆ ಮೇನ್ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ ಇವುಗಳಿಗೆಲ್ಲ ಜೀರಿಗೆ ಮತ್ತು ಎಳ್ಳು ಇವು ಮೇನ್ ಇಂಗ್ರೀಡಿಯೆಂಟ್ ಟೇಸ್ಟ್ ಕೊಡಲಿಕ್ಕಲ್ವ. ಸೊ ಹಂಗಾಗಿ ಬಿಳಿ ಎಳ್ಳು ಇರಲಿಲ್ಲ, ಕಪ್ಪೆಳ್ಳಿದ್ದು ಸದ್ಯಕ್ಕೆ ಹತ್ರ ಇದ್ದಿದ್ದು ಕಪ್ಪೆಳ್ಳು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೆಲವರು ಮಾಡೋರು ಈ ರೆಸಿಪಿನ ಬಿಳಿ ಎಳ್ಳೆ ಹಾಕೋಬೇಕು, ಚೆನ್ನಾಗಿರುತ್ತೆ. ಕಪ್ಪೆಳ್ಳು ಚೆನ್ನಾಗಿರುತ್ತೆ, ಬಿಳಿ ಎಳ್ಳು ಇರಲಿಲ್ಲ, ಕಪ್ಪೆಳ್ಳು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಇವಾಗ ನಾನು ನೀರನ್ನ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೆ, ತುಂಬ ಬಿಸಿ ಆಗೋಂಗೆ ಹಾಕ್ಕೊಂಡಿಲ್ಲ ನಾನು. ಮೀಡಿಯಮ್ಮು ಬೆಚ್ಚಗೆ ಕಾಯಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಆರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೋದು. ನನಗೆ ಸಾಕಾಗಿತ್ತು, ಹಿಟ್ಟು ಚೆನ್ನಾಗಿತ್ತಲ್ವ, ಅಕ್ಕಿ ಹಿಟ್ಟು ಬಿಡಿಸಿರೋದು. ಸೊ ಹಂಗಾಗಿ ಬೆಚ್ಚಗೆ ಕಾಯಿಸ್ಕೊಬಿಟ್ಟು ಚೆನ್ನಾಗಿ ಚೆನ್ನಾಗಿ ನಾದಿ ಇಟ್ಕೋತಾ ಇದ್ದೀನಿ. ಬೇಕಂದರೆ ತುಪ್ಪ ಕೂಡ ಕಾಯಿಸಿ ಬಿಸಿ ಎಣ್ಣೆ ಕೂಡ ಹಾಕೋಬೋದು, ಇಲ್ಲಾಂದರೆ ತುಪ್ಪ ಕೂಡ ಹಾಕೋಬೋದು. ನಾನು ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಮಕ್ಕಳದ್ದು ನಂದು ತುಪ್ಪ ಎಣ್ಣೆ ಏನು ಆ್ಯಡ್ ಮಾಡ್ಕೋತಾ ಇದ್ದಿಲ್ಲ. ಹೆಂಗು ಎಣ್ಣೆಲೆ ಕರಿತೀವಲ್ವ, ಅದನ್ನ ಚೆನ್ನಾಗಿ ಬೇಯಿಸ್ಕೋತೀವಿ ಅಲ್ವ, ಎಣ್ಣೆಯಲ್ಲೇ ಕರಿತೀವಿ ಅಂತ ಹೇಳ್ಬಿಟ್ಟು ನಾನು ಇದು ಎಂಥದಪ್ಪ ತುಪ್ಪ ಎಣ್ಣೆ ಏನು ಆ್ಯಡ್ ಮಾಡ್ಕೊಳ್ದೆ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನೆನೆಯಲಿ ಅಂತ ಹೇಳ್ಬಿಟ್ಟು ಇಟ್ಕೊಡ್ತಾ ಇದ್ದೀನಿ ಹಿಟ್ಟನ್ನ. ನನಗೆ ಸ್ವಲ್ಪ ವಾಯ್ಸು ಸರಿ ಬರ್ತಿಲ್ಲ, ಹೆಲ್ತು ಸರಿ ಇಲ್ಲದೆ ಇರೋದ್ರಿಂದ ವೀಡಿಯೋಸ್ನ ನೋಡ್ತಿರೋರು ಪ್ಲೀಸ್ ಇದು ಎಂಥದಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿ ಇಟ್ಟು ಅದನ್ನ ಕಾಯಕ್ಕೆ ಇಟ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೆ. ನಾನು ಫಸ್ಟೇ ಉಂಡೆ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಪಟ ಅಂತ ಒತ್ತಿ ಹಾಕೋಬಿಡ್ಬೋದು ನಿಪ್ಪಟ್ಟು, ಟೈಮ್ ಹಿಡಿಯಲ್ಲ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸ್ಕೂಲ್ಗೆ ಮಕ್ಕಳಿಗೆ ರಜಾ ಕೊಟ್ಟಿರೋದ್ರಿಂದ ಅದು ಇದು ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ. ಅಂಗಡಿಯಿಂದ ತರೋದೇನು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿಟ್ಟು ಕಡಲೆ ಹಸಿಟ್ಟೆಲ್ಲ ಮನೇಲಿತ್ತೆ ಅಂತ ಹೇಳ್ಬಿಟ್ಟು ಇದು ಎಣ್ಣೆ ಪದಾರ್ಥಗಳು ಮಕ್ಕಳಿಗೆ ಕೊಡದೇ ಇರೋದೇ ತುಂಬ ಒಳ್ಳೆಯದು. ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ
ಮಕ್ಕಳು ಕೇಳ್ತಿರ್ತಾರೆ ಅಂತ ಯಾವಾಗಲೂ ಒಂದ್ಸರಿ ಸ್ನ್ಯಾಕ್ಸಿಗೆ ಒಂದು ನಿಪ್ಪಟ್ಟು ಕೊಟ್ಕೊಂಡ್ರೆ ಸಾಕು, ನಮಗೂ ತಿನ್ನೋಕ್ಕೂ ಸ್ನ್ಯಾಕ್ಸಿಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪನೇ, ನಾನು ಜಾಸ್ತಿ ಮಾಡ್ಕೋತಾ ಇಲ್ಲ, ಸ್ವಲ್ಪ ಮಾಡ್ಕೋತಾ ಇದ್ದೀನಿ ನಿಪ್ಪಟ್ಟನ್ನ. ಕೇಳ್ತಾನೆ ಇರ್ತಾರೆ ನಮ್ಮ ಮಕ್ಕಳಿಗೂ, ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ, ಏನಾದರೂ ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ. ಸೊ ಹಂಗಾಗಿ ಮಾಡಿಟ್ಕೊಂಡ್ರೆ ಯಾವಾಗಾದರೂ ಏನಾದರೂ ಬೇಕು ತಿನ್ನೋಕ್ಕೆ, ಚಾಕ್ಲೇಟ್ ಕೇಳ್ತಾರೆ ನಮ್ಮ ಮಕ್ಕಳಂತೂ ಜಾಸ್ತಿ. ಫ್ರೂಟ್ಸ್ ಕೊಟ್ಟರೆ ಅಂತೂ ತಿನ್ನೋದೇ ಇಲ್ಲ. ಸೊ ಹಂಗಾಗಿ ಮಾಡಿಡ್ತಾಯಿದ್ದೀನಿ, ಬೇಕಾಗುತ್ತೆ ಅಲ್ವಾ. ನಮ್ಮ ಮನೆಯವರು ಹೋಗ್ತಾ ಬರೋದೇ ಏನಾದರೂ ಹುಡುಕ್ತಿರ್ತಾರೆ ಸ್ನ್ಯಾಕ್ಸ್ ಎಲ್ಲ. ಸೊ ಹಂಗಾಗಿ ನಾನು ಯಾವಾಗಲೂ ನಾನು ಇದೇ ಫಸ್ಟ್ ಟೈಮ್ ಮಾಡ್ಕೋತಾ ಇರೋದು, ಮಾಡ್ಕೊಳ್ಳಲ್ಲ. ಊರಲ್ಲಿ ಹಬ್ಬ ಆಗುತ್ತಲ್ಲ ಆವಾಗಲೇ ಮಾಡೋದು. ಯಾವಾಗಾದರೂ ಅಂಗಡೀಲಿ ತಂದರೆ 1-2 ತಂದು ತಿನ್ಕೊಬಿಡ್ತೀವಿ. ಇವತ್ತು ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು ನಿಪ್ಪಟ್ಟು ರೆಸಿಪಿನ. ಇದಕ್ಕೆ ನಿಪ್ಪಟ್ಟಿಗೆ ಕೆಲವರು ಖಾರನೂ ರುಬ್ಕೊತಾರೆ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು. ನಾನು ದಿಢೀರಂತ ಮಾಡ್ತಿರೋದ್ರಿಂದ ಏನು ಐಟಮ್ ಸಿಕ್ತೋ ಅಷ್ಟರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.